ನಾವು ಯೂಸ್ ಮಾಡ್ಕೊಂಡಿದ್ದವೇ ತುಂಬಾ ಚೆನ್ನಾಗಿತ್ತು. ಎಲ್ಲ ದೇವ್ರಿಗೋಸ್ಕರನೇ ಮಾಡ್ತಾ ಇದ್ನಲ್ಲ, ನೋಡೋದಕ್ಕೆ ಒರಿಜಿನಲ್ ಇರೋಂತ ಸ್ಟೈಲಲ್ಲಿ ನಾವು ಗಾರ್ಲ್ಯಾಂಡ್ಸ್ ಮಾಡ್ತೀವಿ. ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ಸಿ ಅದ್ರ ಮೇಲೆ ಹವಳ, ಮುತ್ತು, ಕರಿಮಣಿ ಎಲ್ಲ ಇಟ್ಬಿಟ್ಟು ಅದು ಬೇಸ್ ಆಗಿ ಕಾಸಿನ ಸರ ಯೂಸ್ ಮಾಡ್ಕೊಂಡೆ. ಸೊ ಆ ಟೈಮ್ನ ಹೆಂಗಾದ್ರೂ ಉಪಯೋಗಿಸ್ಕೋಬೇಕು ಅಂತ ಅನ್ಸಿ ನಾನು ಈ ಕಲೆನ ಸ್ಟಾರ್ಟ್ ಮಾಡ್ಕೊಂಡೆ. ಮನೇಲಿ ಕುತ್ಕೊಂಡು ಮಾಡ್ಬೋದು ನಾವು ಕೆಲಸ ಅನ್ನೋಷ್ಟು ಅವ್ರ ಕಾನ್ಫಿಡೆನ್ಸ್ ಬಂದಿದೆ. ಎಲ್ಲ ಸ್ಟೇಟ್ಸ್ನವರು ಬಂದು ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಐಟಮ್ಸೇ ಸಿಕ್ಕೋದಿಲ್ಲ ನಮಗೆ ಹಬ್ಬಗಳಲ್ಲಿ. ನಾವು ಮಾಡೋ ಕೆಲಸನ ಜನ ಇಷ್ಟಪಟ್ರಂಗೆ ನನ್ಗೂ ತುಂಬಾ ಅದನ್ನ ಮಾಡ್ಬೇಕು ಅಂತ ಅನ್ಸುತ್ತೆ. ನನ್ನ ಹೆಸರು ಗೀತಾ ಮುರಳೀಧರ್ ಅಂತ. ನಮ್ಮ ಫರ್ಮ್ ಹೆಸರು ಅರ್ಚನಾ ಕ್ರಿಯೇಷನ್ಸ್ ಅಂತ. ನನ್ನ ಪ್ರಾಡಕ್ಟು ಮೇನ್ ಆಗಿ ಗಾರ್ಲ್ಯಾಂಡ್ಸು, ಆಮೇಲೆ ನೆಕ್ಸ್ಟ್ ಕಮ್ಸ್ ರಂಗೋಲಿ ಐಟಮ್ಸ್, ಆಮೇಲೆ ತೋಮಲಗಳು, ಆ ಥರ ತೋರಣಗಳು ಎಲ್ಲ ದೇವ್ರಿಗೆ ಸಂಬಂಧಪಟ್ಟಿದ್ದೆ. ನಮ್ಮದು ಪ್ರಾಡಕ್ಟ್ ಅಂದರೆ ಎಲ್ಲ ರಿಲೇಟೆಡ್ ಟು ಗಾಡ್, ಅಂದರೆ ದೇವ್ರ ಮನೆ, ದೇವ್ರಿಗೆ ಅಲಂಕಾರ ಮಾಡೋಂಥ ಗಾರ್ಲ್ಯಾಂಡ್ಸು. ಗಾರ್ಲ್ಯಾಂಡ್ಸ್ ಅಂದರೆ ಇವಾಗ ನೀವು ಹಬ್ಬಗಳಲ್ಲಾಗಲಿ ಮಾರ್ಕೆಟಲ್ಲಿ ನೋಡ್ತೀರಾ, ಕಾಕಡ ಹಾರ ಅಂದರೆ ಮಲ್ಲಿಗೆ ಹೂವಿಂದ ಹಾರ ಇರುತ್ತೆ, ಕನಕಾಂಬರ ಇರುತ್ತೆ, ಆಮೇಲೆ ನೀಲಾಂಬರ ಇರುತ್ತೆ, ಕಣಗ್ಲೆ ಇರುತ್ತೆ, ಆ ಥರ ಎಲ್ಲ ವೆರೈಟೀಸ್ ಹಾರಗಳು ಇರ್ತವೆ. ಅದನ್ನ ನಾವು ನಮ್ಮ ಬಟ್ಟೆನಲ್ಲಿ ಅದೇ ಕಲರ್ಸ್ನ ಮ್ಯಾಚ್ ಮಾಡಿ ನೋಡೋದಕ್ಕೆ ಒರಿಜಿನಲ್ ಇರೋಂಥ ಸ್ಟೈಲಲ್ಲಿ ನಾವು ಗಾರ್ಲ್ಯಾಂಡ್ಸ್ ಮಾಡ್ತೀವಿ. ಬರೀ ಗಾರ್ಲ್ಯಾಂಡ್ಸ್ ಒಂದೇ ಅಂದರೆ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಬೇಕಲ್ವಾ, ಸ್ವಲ್ಪ ಕಳೆ ಬರೋದಕ್ಕೆ ಅಂತ ರಂಗೋಲಿಗಳು ಕೂಡ ಅದಕ್ಕೆ ಮ್ಯಾಚಿಂಗ್ ಮಾಡಿ ಮಾರ್ತೀವಿ. ಆಮೇಲಿಂದ ಮನೆಗೆ ಹೊರಗಡೆ ತೋರಣಗಳು ತುಂಬ ಇಂಪಾರ್ಟೆಂಟು. ಎಲ್ಲರೂ ಮೊದಲು ಹಬ್ಬ ಅಂದರೆ ಮಾವಿನ ಸೊಪ್ಪು ಹಾಕ್ತಾರೆ, ಆಮೇಲೆ ತೋರಣ ಹಾಕ್ತಾರೆ, ಇದ್ರದ್ದೆಲ್ಲ. ಸೊ ಅವು ಏನೇನು ಮನೆಯನ್ನ ಅಲಂಕಾರ ಮಾಡ್ಬೋದು ಅಂಥವೆಲ್ಲ ಮಾಡ್ತೀವಿ ನಾವು. ಕನ್ಸರ್ನ್ ವಿತ್ ದೇವ್ರಿಗೋಸ್ಕರ ಅಂತಾನೆ ಮಾಡೋದು. ಆಮೇಲೆ ದೇವ್ರಿಗೆ ಸಣ್ಣ ಸಣ್ಣ ಪೂಜಾ ರೂಮಲ್ಲಿ ಎಲ್ಲರ ಮನೆಯಲ್ಲೂ ಗಂಗೆ ಚೆಂಬು ಅಂತ ಚೆಂಬು ಇಟ್ಟಿರ್ತಾರೆ. ಆಮೇಲೆ ಸಣ್ಣ ಸಣ್ಣ ವಿಗ್ರಹ ಇಟ್ಟಿರ್ತಾರೆ. ಆ ವಿಗ್ರಹಗಳಿಗೂ ಚಿಕ್ಕ ಎಷ್ಟು ಪುಟ್ಟು ಚಿಕ್ಕ ಗಾರ್ಲ್ಯಾಂಡ್ಸ್ ಮಾಡ್ತೀವಂದ್ರೆ ಬೀಡ್ಸಿಂದ ಆ ದೇವ್ರುಗಳಿಗೂ ಒಂದು ಸ್ವಲ್ಪ ಕಳೆ ಬರಂಗೆ. ಆಮೇಲೆ ದೇವ್ರ ಮನೆ ಬಾಗಿಲಿಗೆ ಎಲ್ಲರೂ ಪ್ರತಿ ಹಬ್ಬಕ್ಕೂ ಎಲ್ಲರೂ ಅರ್ಶಿನ ಕುಂಕುಮ ಇಡ್ತಾರಲ್ಲ, ಆ ಅರ್ಶಿನ ಕುಂಕುಮ ಇಡೋದ್ರಲ್ಲೂ ವೆರೈಟೀಸ್ ಆಫ್ ಸ್ಟಿಕ್ಕರ್ಸ್ ಮಾಡ್ತೀವಿ. ಅದು ಒಂದೊಂದು ವರ್ಷನೂ ಒಂದೊಂದು ಟೈಮ್ಗೂ ಎಲ್ಲ ಮಾಡ್ತೀವಿ. ಈ ಥರ ದೇವ್ರ ಮನೆ ದೇವ್ರಿಗೆ ಅಲಂಕಾರ ಮಾಡೋ ಅಲ್ಲದೆ ಮನೇಲಿ ಏನೋ ಫಂಕ್ಷನ್ ಆಯ್ತಪ್ಪ, ಸತ್ಯನಾರಾಯಣ ಸ್ವಾಮಿ ಪೂಜೆ ಅಥವಾ ಇನ್ನೇನಾದ್ರೂ ಫಂಕ್ಷನ್ಗಳು ಮನೇಲಿ ಎಷ್ಟೊಂದು ಇರ್ತಾವಲ್ಲ ದೇವ್ರಿಗೆ ಕನ್ಸಂಡು, ಆ ಥರ ಮನೆಯನ್ನೆಲ್ಲ ಅಲಂಕಾರ ಮಾಡೋದಕ್ಕೆ ಏನೇನು ಬೇಕು ಅದಕ್ಕೆ ಅದ್ರ ಕಾಂಬಿನೇಷನ್ಸು ಅವನ್ನೆಲ್ಲವನ್ನು ಮಾಡಿ ಮನೇನ ಡೆಕೋರೇಟ್ ಮಾಡೋ ಐಟಮ್ಸ್ ಎಲ್ಲ ಸೇಲ್ ಮಾಡ್ತೀವಿ. ನಾನು ಫಸ್ಟ್ ಕ್ರಿಯೇಟ್ ಮಾಡಿದ್ದು ಪ್ರಾಡಕ್ಟ್ ಅಂದರೆ ಕಾಸಿನ ಸರ, ಸೀಕ್ವೆನ್ಸ್ ಅಂತ ಬರುತ್ತೆ ಒಂದು ಕಾಸಿನ ಸರ. ಆ ಸರ ಕಾಸಿನ ಸರನ್ನ ನಾನು ದೇವ್ರಿಗೆ ಇವಾಗ ಒರಿಜಿನಲ್ ಗೋಲ್ಡಲ್ಲಿ ಕಾಸಿನ ಸರ ಅಂತೇಳಿ ಕಾಯಿನ್ಸಿಂದ ಕಾಸೆಲ್ಲ ಹೆಣದಿರೋಂಥ ಸರ ಬರುತ್ತೆ. ಎಲ್ಲ ಫುಲ್ ಬಿಡಿ ಬಿಡಿ ಆಗ್ತಾ ಸಿಗುತ್ತೆ. ಒಂದು ಥ್ರೆಡ್ಡು, ಗೋಲ್ಡ್ ದಪ್ಪನ್ ಥ್ರೆಡ್ಡು, ಗೋಲ್ಡ್ ಥ್ರೆಡ್ಡು, ಕಾಸು ಎಲ್ಲ ಅವನ್ನೆಲ್ಲ ಒಂಥರ ಕಾಸು ಬರಂಗೆ ಹೆಣಿಬೇಕು. ಒಂದೊಂದೇ ಕಾಸಿಟ್ಟು ಒಂದ್ರ ಪಕ್ಕ ಅವು ಜೋಡಿಸ್ಕೊಂಡು ಹೆಣ್ಕೊಂತ ಹೋದ್ರೆ ಅದು ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ಸಿ ಅದ್ರ ಮೇಲೆ ಹವಳ, ಮುತ್ತು, ಕರಿಮಣಿ ಎಲ್ಲ ಇಟ್ಬಿಟ್ಟು ಅದು ಬೇಸಾಗಿ ಕಾಸಿನ ಸರ ಯೂಸ್ ಮಾಡ್ಕೊಂಡೆ. ಅದ್ರ ಮೇಲೆ ಎಲ್ಲವನ್ನು ಮಣಿಗಳನ್ನ ಪೋಣಿಸ್ಕೊಂಡು ಸೆಕೆಂಡ್ ಲೇಯರ್ ಹಂಗಿಟ್ರೆ 2 ಸ್ಟೆಪ್ ಬರುತ್ತೆ. ಅವಾಗ ದೇವ್ರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಒರಿಜಿನಲ್ ನೆಕ್ಲೆಸ್ಗಳು ಕಂಡಂಗೆ ಕಾಣಿಸ್ತಾ ಇತ್ತು. ಅದನ್ನ ಮಾಡಿಕೊಂಡೆ. ಇಲ್ಲಿ ಯಾವುದನ್ನೇ ಆಗಲಿ ನಾವು ಪ್ರಾಡಕ್ಟ್ ಮಾಡಿದ್ಮೇಲೆ ಕಾಂಪಿಟೇಷನ್ ಇರುತ್ತೆ. ಅದನ್ನ ನೋಡಿಕೊಂಡು ಬೇರೆಯವರು ಮಾರ್ಕೆಟಲ್ಲಿ ಸಿಗೋ ಐಟಮ್ಸಿಂದನೇ ನಾನು ಮಾಡಿದ್ದು. ಸೊ ಬೇರೆಯವರು ಅದನ್ನು ಮಾಡಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನನಗೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ನಾನೇನು ಮಾಡಿದೆ, ಏನಾದರೂ ಬೇರೆ ಮಾಡ್ಬೋದು ಅಂತೇಳಿ ಬಟರ್ ಪೇಪರ್ ಸಿಗುತ್ತಲ್ಲ, ಆ ಬಟರ್ ಪೇಪರ್ನ ಕಟಿಂಗ್ ಮಾಡಿ ಜಿಗ್ಜ್ಯಾಗ್ ಸೀಸರ್ಸಲ್ಲಿ ಕನಕಾಂಬರ ಹೂವು, ಕಾಕಡ ಹೂವು ಅಂಥವೆಲ್ಲ ಮಾಡಿ ಅದಕ್ಕೆ ಕಲರ್ ಹಾಕಿ ಅದನ್ನು ಹಾರಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಬಂದಿದ್ದು ಪೇಪರಲ್ಲಿ. ನಂದು ಪೇಪರಲ್ಲಿ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಿದ್ರೆ ಅದಕ್ಕೂ ಸೂಪರ್ ಅಂದರೆ ಸೂಪರ್ ಸೇಲ್ ಆಯಿತು ನನಗೆ. ನೆಕ್ಸ್ಟು ನಮ್ಮನೆ ಎದುರುಗಡೆ ಅವತ್ತು ಫ್ಯಾಕ್ಟ್ರಿ ಇತ್ತು. ಏನು ಫ್ಯಾಕ್ಟ್ರಿ ಅಂದ್ರೆಗಿನ ತೆಂಗಿನಕಾಯಿ ಕವರ್ ಕೊಡ್ತಾರಲ್ಲ, ಅದ್ರ ಮೇಲ್ಗಡೆ ಒಂದು ಕಟಿಂಗ್ ಬರುತ್ತೆ ರೌಂಡ್ಗೆ ಕೈ ಇಟ್ಕೊಳ್ಳೋಕ್ಕೆ ಅಂತ. ಅವ್ರು ಏನು ಮಾಡಿದ್ರು, ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ನಮ್ಮ ಹತ್ರ ವೇಸ್ಟ್ ಆಗಿ ಬಿದ್ದಿದೆ ಅದು ಫ್ಯಾಕ್ಟ್ರಿನಲ್ಲಿ, ನೀವು ಅದರೊಳಗೆ ಏನನ್ನ ಮಾಡಂಗಿದ್ರಾಗಿನ ನಾನು ನಿಮಗೆ ತಂದು ಕೊಡ್ತೀನಿ ಅಂದರು. ಸರಿ ಅಂತೇಳಿ ನಾನೇನು ಮಾಡಿದೆ, ಅದನ್ನು ಅವ್ರು ತಂದು ಕೊಟ್ಟರು.
ಅದು ಅಂತೂ ನಾನು ಸುಮ್ಮನೆ ಫೋಲ್ಡ್ ಮಾಡಿ ಹಾರ ಮಾಡಿದ್ರೆ ದಟ್ ಈಸ್ ವಾಷಬಲ್. ಪ್ಲಾಸ್ಟಿಕ್, ದಪ್ಪ ಪ್ಲಾಸ್ಟಿಕ್ಕಲ್ಲೇ ತಗೊಳ್ತಾ ಇದ್ದೆ ನಾನು. ಅದರೊಳಗೆ ತಿನ್ನು ದಪ್ಪ ಎಲ್ಲ ಬರ್ತವೆ. ನಾನು ದಪ್ಪ ಪ್ಲಾಸ್ಟಿಕ್ ಎಲ್ಲ ತಗೊಂಡು ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಓವಲ್ ಶೇಪ್ ಇತ್ತು. ಓವಲ್ ಶೇಪನ್ನು ನಾವು 2-3 ಫೋಲ್ಡಿಂಗ್ ಮಾಡಿ ಸುಮ್ಮನೆ ಪೋಣಿಸ್ಕೊತ ಹೋದರೆ ಅದು ಹಾರ ತುಂಬ 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 ಚೆನ್ನಾಗಿ ಬಂತು. ಅದರಲ್ಲೇ ನಾವು ಫೋಲ್ಡಿಂಗ್ ಚೇಂಜ್ ಮಾಡಿದೆ. ಒಂದೇ ಎಲ್ಲವನ್ನೂ ನಾನು ಏನು ಮಾಡಲಿ ವಿತಿನ್ 3-6 ಮಂತ್ಸಲ್ಲಿ ಇಲ್ಲ 1 ಇಯರಲ್ಲಿ ಅದು ಪ್ರಾಡಕ್ಟು ಮಾರ್ಕೆಟಲ್ಲಿ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡಿದೆ, ಆ ಪ್ಲಾಸ್ಟಿಕ್ ಇದರೊಳಗೆ ಬೇರೆ ಫೋಲ್ಡಿಂಗ್ ಮಾಡಿದೆ. ಆಮೇಲೆ ಅವ್ರನ್ನ ಕೇಳಿದೆ, ನೀವು ಇದರೊಳಗೆ ನನಗೆ ಕಟ್ಟಿಂಗು ಬೇರೆ ಮಾಡ್ಕೊಡೋಕ್ಕಾಗುತ್ತಾ ಅಂತ ಕೇಳಿದೆ. ಅವರು ಸರಿ ಅಂತೇಳಿ ಯೆಲ್ಲೋ ಕಲರು, ಇನ್ನೂ ಒಂದು ಕಾಮನ್ ಆಗಿ ಕಣಗ್ಲೆ ಅಂತಾರೆ ಪಿಂಕ್, ಆ 2 ಕಲರು ಮಾಡಿಕೊಟ್ರು. ಸರಿ, ಅವೆರಡು ಮಾಡಿ ನಾನು 3 ಮ್ಯಾಚ್ ಮಾಡಿ ಕಾಂಬಿನೇಷನ್ಸ್ನಲ್ಲಿ ಹಾರ ಸ್ಟಾರ್ಟ್ ಮಾಡಿದೆ. ಇನ್ನೊಂದ್ಸತಿ ಮತ್ತೆ ಬರ್ತಾ ಬರ್ತಾ ಅದನ್ನು ಎಲ್ಲರೂ ಮಾರ್ಕೆಟಲ್ಲಿ ಕಟಿಂಗ್ ಸ್ಟಾರ್ಟ್ ಆಯಿತು, ಮಾರ್ಕೆಟಲ್ಲೇ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದ್ಸತಿ ಏನಾಯ್ತು, ನಮ್ಮ ಅತ್ತೆ ನಮ್ಮ ಮನೆಗೆ ಬಂದಿದ್ದಾಗ ಈ ಬೇರೆಯವ್ರು ಎಲ್ಲರೂ ಕೇಳ್ತಾ ಇದ್ರು, ಯಾಕೆ ನೀವು ಕಲರ್ಫುಲ್ ಮಾಡಬಾರ್ದು ಇದನ್ನ ಅಂತಂದರೆ, ನಮ್ಮ ಅತ್ತೆ ಇದ್ಕೊಂಡು ಬ್ಲೌಸ್ ಪೀಸ್ ಕಟ್ ಮಾಡಿ ನೋಡೆ, ಯಾಕೆ ಬ್ಲೌಸ್ ಪೀಸಲ್ಲಿ ಮಾಡ್ಬೋದಲ್ಲ, ನೀನು ಟ್ರೈ ಮಾಡಿದೆ, ಆ ಬ್ಲೌಸ್ ಪೀಸ್ ಎಲ್ಲ ಕಲರ್ಸು ಸಿಗುತ್ತೆ, ಕಸ್ಟಮರ್ಸ್ ಡಿಮ್ಯಾಂಡ್ಗೆ ನೀನು ಎನಿ ಕಲರ್ಸು ಯೂಸ್ ಮಾಡ್ಕೋಬೋದಲ್ಲ ಅಂತ ಹೇಳಿದರು. ಸರಿ ಅಂತೇಳಿ ನಮ್ಮ ಅತ್ತೆನೇ ಬ್ಲೌಸ್ ಪೀಸ್ ಇದೆ ನೋಡಿ ನನ್ನ ಹತ್ರ, ತೆಗಬೇಕಿದ್ರೆ ಮಾಡು ಅಂದರೆ ನನ್ನ ಮನೆ ಕೆಲಸದವಳು ನಾನು ಕೂತ್ಕೊಂಡು ಅದು ಏನು ಪ್ಲಾಸ್ಟಿಕ್ ಇತ್ತೋ ಅದನ್ನು ಒಂದು ರಟ್ಟಲ್ಲಿ ಕಟ್ ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡಿ ಕಟ್ ಮಾಡಿದ್ವಿ. ಕಟ್ ಮಾಡಿ ಹಾರ ಪೋಣಿಸಿದಾಗ ಅದು ಎಲ್ಲ ಎಳೆ ಬಂತು. ಎಳೆ ಬರ್ತಾ ಇದೆಯಲ್ಲ, ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ರೆ, ಯಾಕೆ ಕ್ಯಾಂಡಲ್ ಮಾಡಬಾರ್ದು ಅಂತ ಒಂದು ದೀಪ ಇಟ್ಕೊಂಡು ಇದನ್ನ ಬಟ್ಟೆನ ಸುಮ್ಮನೆ ಹಿಂಗೆ ಕೈಯಲ್ಲಿ ಸುಟ್ರಗಿನ ಅದು ತುಂಬ ಚೆನ್ನಾಗಿ ಅಂಟ್ಕೊಂಡ್ಬಿಡುತ್ತೆ ಬಟ್ಟೆ. ನಾವು ಉಪಯೋಗಿಸ್ತಾ ಇದ್ದಿದ್ದು ಕಾಟನ್ ಮಿಕ್ಸ್ ಪಾಲಿಯೆಸ್ಟರ್ ಬಟ್ಟೆ. ಅದು ಏನಾಗುತ್ತೆ ಅಂದರೆ, ನಾವು ಕ್ಯಾಂಡ್ಲಿಂಗ್ ಮಾಡಿದಾಗ ಅದು ಕಪ್ಪೇನಾಗಲ್ಲ. ನಾವು ಮಾಡೋ ರೀತಿ ಇದೆ ಅದು. ಅದನ್ನ ಮಾಡಿ ಕಲರ್ ಕಾಂಬಿನೇಷನಲ್ಲಿ ಫಸ್ಟ್ಗೆ ಒಂದು ಹಾರ ಮಾಡಿದೆ. ಅದು ಕಣಗ್ಲೆ ಕಲರ್ ಮಾಡಿದೆ. ಅದು ಯಾರೋ ಹಿಂಗೆ ಅನಂತ ಪದ್ಮನಾಭಂಗೆ ಹಾರ ಬೇಕು ನನಗೆ ಹಬ್ಬಕ್ಕೆ ಹಾಕೋಕ್ಕೆ ಅಂದರೆ ಅದನ್ನು ಕೊಟ್ಟೆ. ಅದು ಸೂಪರ್ ಹಿಟ್ ಆಯಿತು. ಅಲ್ಲಿಂದ ಹಂಗೆ ಮುಂದೆ ಬಂದ್ವಿ. ನಾನು ಸ್ಟಾರ್ಟ್ ಮಾಡಿದ್ದೇನಕ್ಕೆ ಅಂತಂದ್ರಗಿನ, ಮನೇಲಿ ತುಂಬ ಟೈಮ್ ಇರ್ತಿತ್ತು. ಮಕ್ಕಳಿಬ್ರು ದೊಡ್ಡವರಾದ್ಮೇಲೆ ನಂಗೆ ಟೈಮ್ ಭಾಳ ಸಿಗ್ತಾ ಇತ್ತು. ಸೊ ನಂದು 10 ಗಂಟೆಗೆಲ್ಲ ನಮ್ಮ ಯಜಮಾನ್ರು ಅಂಗಡಿಗೆ ಹೋಗೋಷ್ಟೊತ್ತಿಗೆ, ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ 10 o'clock ಎಲ್ಲ ಮುಗಿಸಿದ್ಮೇಲೆ ನಂಗೆ ಸಾಯಂಕಾಲ 5 ಗಂಟೆವರೆಗೂ ತುಂಬ ಟೈಮ್ ಇರ್ತಾ ಇತ್ತು. ಸೊ ಆ ಟೈಮ್ನ ಹೆಂಗಾದರೂ ಉಪಯೋಗಿಸ್ಕೋಬೇಕು ಅಂತ ಅನಿಸಿ ನಾನು ಈ ಕಲೆನ ಸ್ಟಾರ್ಟ್ ಮಾಡಿಕೊಂಡೆ. ತಾಯಿ ಮನೆಯಲ್ಲಿ ಕೈ ಕೆಲಸ ಕಲ್ತಿರೋದಕ್ಕೋಸ್ಕರ ನಾನು ಇದನ್ನು ಯಾಕೆ ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಯಜಮಾನ್ರು ಅದಕ್ಕೆ ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿದರು. ಅತ್ತೆ ಮಾವ ಎಲ್ಲರ ಸಪೋರ್ಟಿಂದ ನನಗೆ ನೈಬರ್ಸ್ ಫಸ್ಟು ನಾನು ಮಾಡಿರೋ ಐಟಮ್ಸ್ ಎಲ್ಲ ಅವ್ರಿಗೆ ಇಷ್ಟ ಆಗಿ ಇದನ್ನೇ ಬಿಸ್ನೆಸ್ ಯಾಕೆ ಮಾಡ್ಕೋಬಾರ್ದು ಅಂತ ಬಿಸ್ನೆಸ್ಸಾಗಿ ಸ್ಟಾರ್ಟ್ ಮಾಡಿದೆ. ನಾನು ಇನ್ಸ್ಪೈರ್ ಆಗಿದ್ದು ನನ್ನ ಟ್ಯಾಲೆಂಟಿಂದನೇ ಫಸ್ಟು. ಬಟ್ ನಾವು ಯೂಸ್ ಮಾಡ್ಕೊಂಡಿದ್ದ ವೇ ತುಂಬ ಚೆನ್ನಾಗಿತ್ತು. ಎಲ್ಲ ದೇವ್ರಿಗೋಸ್ಕರನೇ ಮಾಡ್ತಾ ಇದ್ನಲ್ಲ. ಸೊ ಎಲ್ಲರೂ ದೇವ್ರಿಗೆ ಅಲಂಕಾರಕ್ಕೋಸ್ಕರ ಐಟಮ್ಸ್ ಹುಡುಕ್ತಾನೆ ಇರ್ತಾರೆ. ಆ್ಯಸ್ ನಾನು ಮಾಡ್ದಂಗೆಲ್ಲ ಒಬ್ಬರ ಮನೇಲಿ ಅದು ಡಿಸ್ಪ್ಲೇ ಆದಮೇಲೆ ಅವರು ನನ್ನ ಕಸ್ಟಮರ್ಸು ಅದನ್ನ ನೋಡಿ, ಅಬ್ಬಾ ಎಷ್ಟು ಚೆನ್ನಾಗಿದೆ, ನಮ್ಗೆ ಈ ಕಾಂಬಿನೇಷನ್ ಮಾಡಿಕೊಡ್ತೀರಾ, ಸ್ವಲ್ಪ ಡಿಫ್ರೆಂಟಲ್ಲಿ ಮಾಡ್ತೀರಾ ಅಂದಾಗ ಅವರು ಕಸ್ಟಮರ್ಸ್ ಡಿಮ್ಯಾಂಡ್ ಮೇಲೆ ನಾನು ಇನ್ಸ್ಪಿರೇಷನ್ ಆಗಿ ನಾನು ಚೆನ್ನಾಗಿ ಇಂಪ್ರೂವ್ ಆದೆ. ನಾವು ಮಾಡೋ ಕೆಲಸನ ಜನ ಇಷ್ಟಪಟ್ಟರಂಗೆ ನನಗೂ ತುಂಬ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಇಷ್ಟ ಆಗಿರೋದು ಅಂತಂದರೆ ನನ್ನ ಎಬಿಲಿಟಿನೇ ನನಗೆ ತುಂಬ ಇಷ್ಟ ಆಗಿತ್ತು. ನಾನು ಮಾಡ್ತಾ ಹೋಗ್ತಾ ಇದ್ದಂಗೆಲ್ಲ ಹೊಸವು ತಲೆಯಲ್ಲಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ. ಒಂದು ಮಾಡಿದ್ಮೇಲೆ ಇನ್ನೊಂದು ಐಡಿಯಾ, ರಂಗೋಲಿ ಮಾಡೋಣ, ಯಾಕೆ ರಂಗೋಲಿಗಳು ಮಾಡಬಾರ್ದು, ಹಂಗೆ ವೆರೈಟೀಸ್ ಆಫ್ ತೋಮಾಲಗಳು, ತೋರಣಗಳು. ನನ್ನ ಲೇಬರ್ಸ್ ಏನಂದ್ರಗಿನ ನಾನು ಅವ್ರಿಗೆ ಒಂದೊಂದು ಪೀಸ್ ವರ್ಕು ಇಷ್ಟು ಮಾಡಿದ್ರೆ ನಿಮ್ಗೆ ಇಷ್ಟು ಕೊಡ್ತೀನಮ್ಮ ಅಂತ ಒಂದು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅದ್ರ ಥರ ಅವ್ರು ಮಾಡಬೇಕಾದ್ರೆ ಅವ್ರಿಗೆ ಇಂಟ್ರೆಸ್ಟು. ನಾವು 10 ಜನ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡಬೇಕಾದ್ರೆ ಅವರಲ್ಲೇ ಕಾಂಪಿಟೇಷನ್ ಬರ್ತಾಯಿತ್ತು. ಅಯ್ಯೋ ನಾನು ಇವತ್ತು ಇಷ್ಟ ಹಾರ ಮಾಡಿದೆ, ಇನ್ನೊಬ್ಬರು ಇನ್ನೊಂದು ಥರ, ಹಂಗೆ ಒಬ್ರಿಗೊಬ್ರಿಗೆ ಅವ್ರು ಕಾಂಪಿಟೇಷನ್ ಮಾಡಿದಾಗ ಒಂದು ವೀಕ್ ಆದಮೇಲೆ ಅವ್ರ ಲೇಬರ್ ತಗೋಬೇಕಾದ್ರೆ ಅವ್ರ ಮಕ್ಕದಲ್ಲಿರೋ ಖುಷಿ ನೋಡಿ ನನಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನಷ್ಟು ಜನನಾಗ ಕೆಲಸ ಕೊಟ್ರಾಗಿನ್ನ ಅವ್ರ ಮನೇನೂ ಇದಾಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಹಂಗೆ ಎಲ್ಲರೂ ಮಕ್ಳ ವಿದ್ಯಾಭ್ಯಾಸಕ್ಕೋಸ್ಕರ ಕೇಳ್ತಾ ಇದ್ರು ಅಮೌಂಟು. ಸ್ವಲ್ಪ
ಸರಿನಮ್ಮ ನೀನು ಮಾಡಿದ್ಮೇಲೆ ನನಗೆ ಕೊಡುವಂತೆ ಅಂತೇಳಿ ಅವ್ರಿಗೆ ಮೊದಲೇ ಸ್ವಲ್ಪ ಅಡ್ವಾನ್ಸ್ಗಳು ಕೊಟ್ಟು ನಾನು ಮಾಡ್ತಾ ಇರೋದಕ್ಕೋಸ್ಕರ ಅವರೆಲ್ಲರೂ ಜನ ಜಾಸ್ತಿ ಆಗ್ತಾ 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 ಬಂದು ಇವಾಗ ಅಬೌಟ್ 400 ಮೆಂಬರ್ಸ್ ಇದ್ದಾರೆ. ಎಲ್ಲರಿಗೂ ಅವ್ರವ್ರ ಫೀಲ್ಡಲ್ಲಿ ಅವ್ರವ್ರು ದುಡ್ಕೊಳಕ್ಕೆ ಮನೇಲಿ ಕುತ್ಕೊಂಡು ಮಾಡ್ಬೋದು ನಾವು ಕೆಲಸ ಅನ್ನೋಷ್ಟು ಅವ್ರಿಗೆ ಕಾನ್ಫಿಡೆನ್ಸ್ ಬಂದಿದೆ. ಸೊ ಅದನ್ನೇ ನನಗೆ ತುಂಬ ಇಂಪಾರ್ಟೆನ್ಸು ಆ್ಯಕ್ಚುಲಿ ನನಗೆ ಫಸ್ಟು ಕೋಆಪ್ರೇಟ್ ಮಾಡಿರೋದು ನನ್ನ ಹಸ್ಬೆಂಡ್. ನಮ್ಮ ಹಸ್ಬೆಂಡಿಗೆ ನಾನು ಯಾವಾಗ ಏನೇ ಐಟಮ್ಮು ಕೇಳಿದ್ರೂ ಅವ್ರು ಮಾರ್ಕೆಟಿಂದ ತಂದು ಕೊಡ್ತಾಯಿದ್ರು. ನಮಗೆ ಅವಾಗ ಮನೆಯಲ್ಲಿ ಹೆಂಗಂದರೆ ನಮ್ಮದು ಆರ್ಥರಿಕ್ ಮನೆ ಅಂತಾರಲ್ಲ, ಹಂಗೆ ಮನೆ ಬಿಟ್ಟು ಹೋಗಂಗಿರಲಿಲ್ಲ. ಸೊ ನಮ್ಮ ಯಜಮಾನ್ರು ನಾನು ಏನೇ ಕೇಳಿ ಶಾಂಪಲ್ಸ್ ಕೊಡಲಿ, ಅವರು ಬಾಂಬೆಗೆ ಹೋದಾಗ ಅಲ್ಲಿಂದ ನಮ್ಮದು ಹೆಂಗಾದ್ರೂ ನಾವಲ್ಟೀಸ್ ಅಲ್ವಾ, ಸೊ ಅವ್ರು ಬಾಂಬೆಗೆ ಹೋಗ್ತಾಯಿದ್ರು. ನಾನು ಕೇಳಿರೋ ಹೊಸ ಹೊಸ ಐಟಮ್ಸು, ಅಲ್ಲಿ ಏನು ಹೊಸ ಐಟಮ್ಸ್ ಬಂದಿರುತ್ತೋ ಅದನ್ನು ತೊಗೊಂಬಂದು ನೀನು ಏನನ್ನ ಕ್ರಿಯೇಟ್ ಮಾಡು ಅಂತ ನನಗೆ ಅವ್ರು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ನಂದು ವಿಜಯನಗರ ಡಿಸ್ಟಿಕ್ಕು ಹೊಸಪೇಟೆ, ಅಲ್ಲಿ ನಮ್ಮ ತಾಯಿ ಮನೆ ಇರೋದು. ಅಲ್ಲಿನೇ ನಾವು ಬೆಳೆದಿದ್ದು ಎಲ್ಲ. ಅಂದರೆ ನಮ್ಮ ಅಜ್ಜಿ ಒಂದು ಪಾಲಿಸಿ ಭಾಳ ಸ್ಟ್ರಿಕ್ಟ್ ಇದ್ರು ಅವರು. ಏನು ಅಂದ್ರಗಿನ ಪ್ರತಿ ಸಮ್ಮರ್ ವೆಕೇಷನಲ್ಲಿ ಎಲ್ಲರೂ ಏನನ್ನ ಒಂದು ಹೊಸದು ಕಲಿಬೇಕು. ಹಂಗೆ ನಮ್ಮ ಅಜ್ಜಿ ಅವರು ಮಹಾರಾಷ್ಟ್ರದವರು. ಅವ್ರ ಕೈ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾರೆ. ಒಂದೊಂದು ವರ್ಷ ಒಂದು ವರ್ಷ ಟ್ಯಾಟಿಂಗು, ಒಂದು ವರ್ಷ ಕ್ರೋಶ, ಇನ್ನೂ ನಿಟ್ಟಿಂಗು ಎಲ್ಲ ಆ ಥರ ಒಂದೊಂದು ವರ್ಷ ಒಂದೊಂದು ವೆರೈಟಿ ಹೇಳ್ಕೊಟ್ಟಿದ್ರು. ಸೊ ಅಂಥವೆಲ್ಲ ಕೈ ಕೆಲಸಗಳು ನಾನು ಕಲ್ತಿರೋದು ನಮ್ಮ ಅಜ್ಜಿಯಿಂದನೇ. ನಮ್ಮ ತಾಯಿ ಮನೆಯಲ್ಲಿ ಎಲ್ಲರೂ ಮೊದಲಿಂದನೂ ಡೆಕೋರೇಷನ್ ಹುಚ್ಚು ಅಂತಾರ. ಏನಾದರೂ ಹಬ್ಬ ಬಂದರೆ ನಮ್ಮ ಮನೇಲಿ ಚೆನ್ನಾಗಿ ಮಾಡಬೇಕು ಹಂಗೆ ಅಂತ. ತೋಟ ಇತ್ತು ನಮ್ಮದು, ವೆರೈಟೀಸ್ ಆಫ್ ಫ್ಲವರ್ಸು ಬೆಳೀತಾ ಇದ್ರು. ಅದರಿಂದ ಡೆಕೋರೇಷನ್ ಮಾಡಿ 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 ಅಭ್ಯಾಸ ಇತ್ತು ನನಗೆ. ಸೊ ಅದನ್ನು ನಾನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡೆ. ನಮ್ಮ ಅಮ್ಮ ಮನೆಯಲ್ಲಿ ಜಾಯಿಂಟ್ ಫ್ಯಾಮ್ಲಿ, ನಾವು ಎಲ್ಲರೂ ಸೇರಿದ್ರೆ 50 ಜನ ಇದ್ವಿ. ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗೆ ಇದ್ರು, ಎಲ್ಲ ಮಾಡಿದ್ರು. ಸೊ ಕಾಂಪಿಟೇಷನ್ನೂ ಇರ್ತಾ ಇತ್ತು. ಅವರು ಮಕ್ಕಳು ಚೆನ್ನಾಗಿ ಮಾಡಬೇಕು, ನಾವು ಮಾಡಬೇಕು ಅನ್ನೋದು ಐಡಿಯಾ ಇದ್ದೇ ಇತ್ತು. ಹಂಗೆ ಡೆವಲಪ್ ಆಗಿರೋದು. ನಮ್ಮ ಅಜ್ಜಿ ನಾವು ಎಷ್ಟು ಡ್ರೆಸ್ ಹಾಕ್ಕೊಳ್ತೀವೋ ಎಲ್ಲದಕ್ಕೂ ನಾವೇ ಮಾಡಿರೋದು, ಕೈ ಕೆಲಸ ಮಾಡಿರೋವನ್ನೇ ಹೊಲಿಸಿ ಇದು ಮಾಡ್ತಾಯಿದ್ವಿ. ಸೊ ಅದು ಜನಕ್ಕೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಅಂದಂಗೆಲ್ಲ ನಮಗೆ ಖುಷಿ ಆಗಿ ಕೈ ಕೆಲಸ ಕಲ್ತಿದ್ದೆ. ಅದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ನಾನು ಕೆಲಸ ಮತ್ತು ಪರ್ಸ್ನಲ್ ಲೈಫನ್ನು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಅನುಕೂಲ ಆಗಿದ್ದು ನಮ್ಮ ಮನೆಯಲ್ಲೇ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದಕ್ಕೆ. ಯಾಕಂದ್ರಗಿನ ಇವಾಗ ಮಕ್ಕಳು ಹೋದ್ಮೇಲೆ ನನಗೆ ಕೆಲಸದವ್ರು ಬರ್ತಾ ಇದ್ದಿದ್ದೆ 10 ಗಂಟೆ ಮೇಲೆ. ಸೊ ಅವ್ರನ್ನ ನೋಡಿಕೊಂಡು ನಾನು ಅಡುಗೆನೂ ಮಾಡಿಕೊಂಡು ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಎರಡೂ ಬೇರೆ ಬೇರೆ ಆಗಿ ನಾನು ಯಾವತ್ತೂ ನೋಡಿರಲಿಲ್ಲ. ಕೆಲಸದವರು 10 o'clockಗೆ ಬಂದ್ರಗಿನ ಅವ್ರು 5 o'clock ತನಕ ಇರ್ತಾರೆ. 5 o'clock ಒಳಗಡೆ ನಾನು ಮನೆಯಿಂದನೇ ಅಡುಗೆ ಏನಾದರೂ ಪೆಂಡಿಂಗ್ ಇದ್ದರೆ, ಮನೆ ಕೆಲಸ ಏನಾದರೂ ಪೆಂಡಿಂಗ್ ಇದ್ದರೆ ಅವೆಲ್ಲ ಅವ್ರ ಹತ್ರ ಮಾತಾಡ್ಕೊತ ಮಾಡ್ಕೊಳ್ತಾ ಇದ್ದೆ. ಯಾವುದಕ್ಕೂ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಸೊ ನಾನು ಸಾಯಂಕಾಲ 5 ಗಂಟೆಗೆ ಮಕ್ಕಳು ಬಂದಮೇಲೆ ಎಲ್ಲರನ್ನೂ ಕಳಿಸ್ಬಿಟ್ಟು ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಾಗಿತ್ತು. ನಾನೇನು ಅವ್ರಿಗೆ ಟ್ಯೂಷನ್ಸು ಹಂಗೆಲ್ಲ ಏನೂ ಇಟ್ಟಿರಲಿಲ್ಲ. ನಾನೇ ಕೂತ್ಕೊಂಡು ಅವ್ರಿಬ್ಬರಿಗೂ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ನಂಗೆ ಟ್ಯೂಷನ್ ಹೇಳ್ಕೊಡೋದು ಅಂದ್ರೆ ತುಂಬ ಇಷ್ಟ. 9 o'clock ನಮ್ಮ ಯಜಮಾನ್ರು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಎಲ್ಲ ಅವ್ರಿಗೇನು ಬೇಕೋ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದೆ. ಸೊ ವಿ ವರ್ ಹ್ಯಾಪಿ. ಬ್ಯಾಲೆನ್ಸಿಂಗು ಕಷ್ಟ ಅನ್ನಿಸ್ಲಿಲ್ಲ. ನಂದು ಟರ್ನಿಂಗ್ ಪಾಯಿಂಟ್ ಅಂದ್ರಗಿನ ನೋಡಿ, ಇವಾಗ ಶ್ರಾವಣ ಬರೋಕ್ಕೆ ಮುಂಚೆ ಆಷಾಢ ಬರುತ್ತೆ. ಆಷಾಢದಲ್ಲಿ ಅದು ಅನ್ಸೀಸನ್ನು. ಎಲ್ಲರೂ ಏನು ಮಾಡ್ತಾರೆ ಅಂದ್ರಗಿನ ಶ್ರಾವಣಕ್ಕೆ ಪ್ರಿಪೇರ್ ಆಗ್ತಾ ಇರ್ತಾರೆ. ಅಯ್ಯೋ ನಾವು ಹಬ್ಬಗಳಲ್ಲಿ ಹಿಂಗೆ ಮಾಡ್ಕೋಬೇಕು, ಹಂಗೆ ಮಾಡಬೇಕು. ನನಗೇನು ಯೋಚನೆ ಬಂತು ಅಂದರೆ, ನನ್ನ ಪ್ರಾಡಕ್ಟು ಯಾಕೆ ನಾನು ಒಂದು ಎಕ್ಸಿಬಿಷನ್ ಆ ಥರ ಇಟ್ರಗಿನ ಹೊಸ ಹೊಸ ಪ್ರಾಡಕ್ಟ್ಸ್ನ ಅದನ್ನ ನೋಡಿದ್ರಗಿನ ಅವ್ರು ಇಷ್ಟಪಡ್ತಾರೆ. ಬರೀ ನೋಡಿದ್ರೆ ಯಾರಿಗೂ ಇದಾಗಲ್ಲ, ಅದನ್ನು ಜೋಡಿಸ್ಬೇಕು. ಅದು ಹೆಂಗೆ ನಾವು ಅಲಂಕಾರ ಮಾಡ್ಬೋದು ಅಂತ ನಮ್ಮ ಮನೆಯಲ್ಲೇ, ದೇವ್ರ ಮನೆಯಲ್ಲಿ, ಆಮೇಲೆ ನನ್ನ ಮನೇಲಿರೋ ಜಾಗದಲ್ಲೇ ಎಲ್ಲ ಕಡೆನೂ ಇವಾಗ ವರಮಹಾಲಕ್ಷ್ಮಿಗೆ ಲಕ್ಷ್ಮಿನ ಕುಂದಿರ್ಸಿ ಅದಕ್ಕೆ ಸೀರೆ ಹೆಂಗೆ ಉಡ್ಸೋದು, ಆ ಸೀರೆಗೆ ಏನೇನು ಕಾಂಬಿನೇಷನ್ಸ್ ಇರ್ತವೋ ಅದೇ ಕಾಂಬಿನೇಷನಲ್ಲಿ ಗಾರ್ಲ್ಯಾಂಡ್ಸ್ ಮಾಡಿ ಅದನ್ನು ಡಿಸ್ಪ್ಲೇ ಕೊಡೋದು, ಹಾರಗಳು ಕೊಡೋದು, ದೀಪಗಳಿಗೆ ಅಲಂಕಾರ ಮಾಡೋದು, ಆಮೇಲೆ ನೀವು ಬಾಗಿಲಿಗೆ ತೋರಣಗಳು ಅಲಂಕಾರ ಮಾಡೋದು, ಆ ಥರ ಒಂದು ಥೀಮ್ ಇಟ್ಕೊಂಡು ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಹೊಸ ಐಟಮ್ಸ್ನು ನಾನು ಆಷಾಢದಲ್ಲೇ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಮಾಡಿದೆ. ಅದು ಫಸ್ಟ್ ಮಾಡಿದಾಗ ನನಗೆ ಎಷ್ಟು ಕ್ಲಿಕ್ ಆಯಿತು ಅಂದರೆ, ನಾವು ಒಂದು ವರ್ಷದಲ್ಲಿ ನಾನು ಎಷ್ಟು ದುಡಿತಿದ್ದೀನೋ ಅದು ಒಂದೇ ವಾರದಲ್ಲಿ ದುಡಿಯಂಗೆ ಆಯಿತು. ಸೊ ಅದು ನನಗೆ ಟರ್ನಿಂಗ್ ಪಾಯಿಂಟ್. ಸೊ ನಾನು ಯಾಕೆ ಪ್ರತಿ ವರ್ಷವೂ ಹೀಗೆ ಮಾಡಬಾರ್ದು ಅಂಥೇಳಿ ನಾನು ಅದನ್ನು ಸ್ಟಾರ್ಟ್ ಮಾಡಿದೆ. ಆದರೆ ನಾನು ಸ್ಟಾರ್ಟ್ ಮಾಡೋದೆ ಅಂದ್ರಗಿನ ಒಂದೇ ಸರ್ತಿ ನಮಗೆ ಅಷ್ಟು ಪ್ರಾಡಕ್ಟ್ಸ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ನಾನು ಏನು ಮಾಡ್ತಾಯಿದ್ದೆ ಅಂದರೆ, ಜನವರಿಯಿಂದ ನನಗೆ ಜೂನಲ್ಲೇ ಆಷಾಢ ಬರೋದು. ಜೂನ್ ತನಕ 6 ಮಂತ್ಸು ನಾನು ಮಾಡಿರೋ ಯಾವ ಪ್ರಾಡಕ್ಟನ್ನು ಪಬ್ಲಿಕ್ಕಿಗೆ ತೋರಿಸ್ತಾ ಇರಲಿಲ್ಲ. ಅದೆಲ್ಲ ಬ್ಲಾಕ್ ಮಾಡ್ತಾಯಿದ್ದೆ. ಒಂದು ಸರ್ತಿ ನಾನು ಬಿಟ್ಟಾಗ ಅವ್ರಿಗೆ ಅಬ್ಬಾ ಆಂಟಿ ಏನು ಹೊಸದು ಮಾಡಿದ್ದಾರೆ ನೋಡಬೇಕು ಅನ್ನೋ ಕುತೂಹಲದಿಂದ ಬರ್ತಾಯಿದ್ರು. ನಾನು ಹಂಗೆ ಪ್ರತಿ ವರ್ಷವೂ ಡಿಫ್ರೆಂಟ್ ಇರಬೇಕು. ಲಾಸ್ಟ್ ಇಯರ್ ಮಾಡಿರೋದು ಈ ಸರ್ತಿ ಮಾಡಲ್ಲ ನಾನು. ಆ ಥರ ನಂದು ಪಬ್ಲಿಸಿಟಿ ಮಾಡಿಕೊಂಡು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ ಆಂಟಿ ಯಾವಾಗ ಸೇಲ್ ಆಗ್ತಾರೆ ಅಂತ. ಅಷ್ಟು ಚೆನ್ನಾಗಿ ಇದು ಮಾಡ್ತು. ಸೊ ನನ್ನ ಆಷಾಢ ಮಾಸದ ಸೇಲೇ ನನ್ನ ಟರ್ನಿಂಗ್ ಪಾಯಿಂಟ್ ಆಯಿತು. ಕಸ್ಟಮರ್ಸ್ ಅಂದರೆ ಲಿಮಿಟೆಡ್ ಆಗಿ ಸ್ಟಾರ್ಟ್ ಆಗಿದ್ದು. ನೈಬರ್ಸು ನನ್ನ ರಿಲೇಟಿವ್ಸು ತಗೊಳ್ತಾ ಇದ್ರು. ನಮ್ಗೆ ಗೊತ್ತಿರೋರೇ ವೈಶ್ಯಾಸು ತುಂಬ ಡೆಕೋರೇಟಿವ್ ಹುಚ್ಚು ಜನ, ನಮಗೆ ಪರಿಚಯ ಇರೋರೆಲ್ಲ ಬಂದು ತಗೊಳ್ತಾ ಇದ್ರು. ಹಾಗೆ ಊರುಗಳಿಂದ ಊರುಗಳಿಗೆ ಹಂಗೆ ಹೋಗಿ ಕರ್ನಾಟಕ ಆಯಿತು. ನಮ್ಮದೆಲ್ಲ ಇಲ್ಲಿ ಫ್ಲವರ್ಸೇ ಬೇರೆ, ನಾರ್ತ್ ಕಡೆನೇ ಬೇರೆ ಇರುತ್ತೆ. ಹಂಗೆ ಎಲ್ಲ ಸ್ಟೇಟ್ಸ್ನವರು ಬಂದು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟೇಟ್ ವೈಸ್ ಆದಂಗೆಲ್ಲ ಎಷ್ಟೊಂದು ಜನ ನಮ್ಗೆ ಗೊತ್ತಿರೋರೆ ಫಾರಿನ್ನಲ್ಲಿ, ಯಾಕೆ ಫಾರಿನ್ನಲ್ಲಿ ಐಟಮ್ಸೇ ಸಿಕ್ಕೋದಿಲ್ಲ, ನಮಗೆ ಹಬ್ಬಗಳಲ್ಲಿ ಹೂವು ಸಿಗೋದು ತುಂಬ ಕಷ್ಟ, ನಿಮ್ಮ ನ್ಯಾಚುರಲ್ ಇರುತ್ತಲ್ಲ, ನಮ್ಗೆ ಯಾಕೆ ಕೊಡಬಾರ್ದು ಅಂದರೆ ಹಂಗೆ ಅಲ್ಲಿ ಸ್ಟಾರ್ಟ್ ಆಗಿದ್ದು. ಹಂಗೆ ಮತ್ತು ಮದುವೆ ಮನೆಗಳಲ್ಲಿ ಫಾರಿನ್ನಲ್ಲಿ ಮದುವೆ ಮನೆಗಳಿಗೆ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲ ಇಂಟೀರಿಯರ್ ಡೆಕೋರೇಷನ್ ಮಾಡೋರು ಎಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟ್ ಬರೀ ನಮ್ಮದು ರಿಟೇಲ್ ಮಾತ್ರ ಇತ್ತು. ಆಮೇಲೆ ಬರ್ತಾ ಅದು ಹೋಲ್ಸೇಲಿಗೆ ಟರ್ನ್ ಆಯಿತು. ಆಮೇಲೆ ಆಷಾಢದಲ್ಲಿ ಇಟ್ಟು ಮಾಡಿದಾಗ ಆಷಾಢಕ್ಕೆ ಇಂಪಾರ್ಟೆನ್ಸ್ ಕೊಟ್ಕೊತ ಹೋದೆ. ಬಟ್ ಎಲ್ಲರೂ ಏನು ಥಿಂಕ್ ಮಾಡ್ತಾಯಿದ್ರು ಅಂದರೆ, ಬರೀ ಆಷಾಢದಲ್ಲೇ ಇವ್ರ ಮನೇಲಿ ಸ್ಪೆಷಲ್ ಸಿಗುತ್ತೆ ಅಂತ ಆಷಾಢಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಅಯ್ಯೋ ಹಾಗೆ ಬೇಡ ಅಂಥೇಳಿ ನಾವು ಮಗ ಸೊಸೆ ಬಂದಮೇಲೆ ಒಂದು ಶೋರೂಮ್ ಯಾಕೆ ಓಪನ್ ಮಾಡಬಾರ್ದು ಅಂತ ಇವಾಗ ಶೋರೂಮ್ ಓಪನ್ ಮಾಡಿ ಆಲ್ ಓವರ್ ದಿ ಇಯರ್ ಫುಲ್ ಎಲ್ಲವೂ ಸಿಗಂಗೆ ಅಲ್ಲಿ ಅರೇಂಜ್ ಮಾಡಿದ್ದೀವಿ. ಫುಲ್ಲು ಎಲ್ಲ ಐಟಮ್ಸ್ನೂ ಎಲ್ಲ ಸೀಸನ್ಸ್ನಲ್ಲೂ ಇಡೋಕ್ಕೆ ಟ್ರೈ ಮಾಡಿ. ಹಬ್ಬಕ್ಕೆ ಅಂತಲೇ ಇಂಪಾರ್ಟೆನ್ಸ್ ಇಲ್ಲ, ಯಾವಾಗ ಬೇಕಿದ್ರೂ ತಗೋಬೋದು. ಆಮೇಲೆ ನಾವು ಇವಾಗ ಫಾರಿನರ್ಸ್ ಬರ್ತಾರೆ, ಅವ್ರ ಟೈಮಿಂಗ್ಸಿಗೆ ಅವ್ರು ಬಂದಿರ್ತಾರೆ. ಆವಾಗ ನಾವು ಇಲ್ಲ ರೀ ಇವಾಗ ನಮ್ಮದು ಆಷಾಢದಲ್ಲೇ ನಿಮಗೆ ಕೊಡೋಕ್ಕಾಗೋದು ಅಂತ ಹೇಳೋಕ್ಕಾಗಲ್ಲಲ್ಲ. ಅದಕ್ಕೆ ಇವಾಗ ಫುಲ್ಲು ಯಾರಿಗೆ ಯಾವಾಗ ಬಂದ್ರೂ ಅವ್ರ ಡಿಮ್ಯಾಂಡ್ಸ್ಗೆ ನೀಡ್ಗೆ ಏನೇನು ಬೇಕೋ ಎಲ್ಲವನ್ನು ಸ್ಟಾಕ್ ಇಟ್ಟಿರ್ತೀವಿ. ನಮ್ಮದು ಕ್ವಾಲಿಟಿ ಹೆಂಗಿರುತ್ತೆ ಅಂದ್ರಗಿನ, ನಾವು ಮಾಡೋದು ಪಾಲಿಯೆಸ್ಟರ್ ಮಿಕ್ಸ್, ಕಾಟನ್ ಮಿಕ್ಸ್, ಪಾಲಿಯೆಸ್ಟರ್ ಬಟ್ಟೆ. ಅದನ್ನೇ ಅದು ಯಾಕಂದರೆ ಯಾವಾಗಲೂ ಲೈಫ್ ಲಾಂಗು ವಾಶ್ ಮಾಡಿದ್ರೂ ಕಲರ್ ಹೋಗಲ್ಲ. ಆಮೇಲೆ ನನ್ನ ವರ್ಕರ್ಸು, ನನ್ನ ಟೀಮಲ್ಲಿ ಇರೋರು ಒಬ್ಬೊಬ್ಬರು ಒಂದೊಂದು ಥರ ಕ್ವಾಲಿಟೀಸು, ಒಂದೊಂದು ವೆರೈಟೀಸು ಗಾರ್ಲೆಂಡ್ಸ್ ಹೇಳ್ಕೊಟ್ಟಿದ್ದೀನಿ. ಒಬ್ಬರು ಬರೀ ರೋಸ್ ಮಾಡ್ತಾರೆ, ಇನ್ನೊಬ್ಬರು ಬರೀ ಕಾಟನ್ ಹಾರ ಮಾಡ್ತಾರೆ, ಇನ್ನೊಬ್ಬರು ಶಾವಂತಿಗೆ ಮಾಡ್ತಾರೆ. ಅವರು ಆ ಟೀಮ್ನ ನಾನು ಬಿಟ್ಟಿಲ್ಲ. ಅವ್ರು ಎಷ್ಟೇ ಇದು ಮಾಡಿದ್ರೂ ನಾನು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಅವ್ರ ಹತ್ರನೇ ಮಾಡಿಸ್ತೀನಿ. ಅವು ಬಂದ ಮೇಲೆ ಅದು ಕರೆಕ್ಟಾಗಿ ಪೋಣಿಸಿದಾರ ಇಲ್ಲ, ಶೇಪ್ ಸರಿಯಾಗಿದೆನಾ ಇಲ್ಲ, ಸೊಟ್ಟಂಬಟ್ಟ ಇದ್ದಾವ, ಕಲರ್ ಕಾಂಬಿನೇಷನ್ಸ್ ಏನಿದೆ, ನನ್ನ ಅಳತೆ ಕರೆಕ್ಟಾಗಿದೆನಾ ಇಲ್ವಾ, ನಾನು ಹೇಳಿರೋ ಸೈಜ್ ಕರೆಕ್ಟಾಗಿ ಮಾಡಿದಾರ ಇಲ್ಲ, ಡೈಮೆನ್ಷನ್ನು ಎಲ್ಲವನ್ನು ನಾನು ಚೆಕ್ ಮಾಡೋದು. ಫೈನಲ್ ಚೆಕ್ಕು ನಾನು ಮಾಡಿನೇ ನಾನು ಸೇಲ್ ಮಾಡೋದು. ಇಲ್ಲ ಅಂದ್ರಗಿನ ಮತ್ತೆ ಅವನ್ನೆಲ್ಲ ಆಲ್ಟ್ರೇಷನ್ ಮಾಡಿ ಅದು ನೋಡೋದಕ್ಕೆ ಮತ್ತೆ ಪರ್ಫೆಕ್ಟ್ ಇರಬೇಕು ನಾನು ಸೇಲ್ ಮಾಡೋಕ್ಕೂ ಮುಂಚೆ ಅಂತ ಕ್ವಾಲಿಟಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಇನ್ನು ಮಸ್ತು ಇದೆ. ಹಂಗೆ ಇದನ್ನೇ ಯಾಕೆ ಬರೀ ಒಂದೇ ಫೋಲ್ಡಿಂಗಲ್ಲಿ ಮಾಡಬೇಕು ಅಂತ ರೋಸಾ ಹೂವು ಒರಿಜಿನಲ್ ಸಿಗುತ್ತಲ್ಲ, ಆ ರೋಸಾ ಹೂವು ತಗೊಂಡು ಅದನ್ನು ಅದ್ರ ಪೆಟ್ಲಿಟ್ಟು ರೌಂಡ್ ಕಟ್ ಮಾಡಿ ಅದನ್ನು ಹಂಗೆ ಸುಟ್ಬಿಟ್ಟು ಆ ರೋಸಾ ಹೂವಿಂದು ಹಾರ ಮಾಡಿದ್ವಿ. ರೋಸಾ ಹೂವಿಂದ ಹಾರ ಸೂಪರ್ ಹೈಲೈಟ್ ಆಗಿ ಸೇಲ್ ಆಯಿತು.